ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಶಿರಹಟ್ಟಿ ಸಮರ್ಪಕ ಬಸ್ ಸೌಲಭ್ಯ ಕಲ್ಪಿಸುವಂತೆ ಸಾರಿಗೆ ಬಸ್ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಶಿರಹಟ್ಟಿ ತಾಲೂಕಿನ ಹಡಗಲಿ ಗ್ರಾಮದ ವಿದ್ಯಾರ್ಥಿಗಳ ಗೋಳು ಕೇಳೋರು ಯಾರು? ಈ ವಿದ್ಯಾರ್ಥಿಗಳ ಕಥೆ ವ್ಯಥೆ ನೋಡಿ. ಬೆಳಗ್ಗೆ 9:15ಕ್ಕೆ ಒಂದೇ ಬಸ್ ಇರೋದ್ರಿಂದ ಪ್ರಯಾಣಿಕರಿಂದ ತುಂಬಿ ತುಳುತ್ತಾ ಇತ್ತು. ವಿದ್ಯಾರ್ಥಿಗಳು ನೇತಾಡಿಕೊಂಡು ಶಾಲಾ ಕಾಲೇಜುಗಳಿಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ. ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ. ಈ ವೇಳೆ ವಿದ್ಯಾರ್ಥಿಗಳು ಮಾತನಾಡಿ, ಬಸ್ ಫುಲ್ ಆಗಿರೋದ್ರಿಂದ ನಮ್ಮ ಊರಾಗ ಬಸ್ ನಿಲ್ಲಿಸದೆ ಇರೋದ್ರಿಂದ ಕೆಲವೊಮ್ಮೆ ಶಾಲಾ ಕಾಲೇಜುಗಳು ತರಗತಿಗೆ ಗೈರು ಹಾಜರಾಗಿವೆ ಎಂದು ಆಕ್ರೋಶ ಹೊರಹಾಕಿದರು. ಗ್ರಾಮದ ತಿಪ್ಪಣ್ಣ ಚೆಟ್ಟಿ ಮಾತನಾಡಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿದರೂ ಕೂಡ ಡೋಂಟ್ ಕೇರ್, ದಯವಿಟ್ಟು ಪರ್ಯಾಯ ಬಸ್ ಒದಗಿಸಿಕೊಡಬೇಕು ಅಂತ ಮನವಿ ಮಾಡಿದರು. ಯಾವುದೇ ರೀತಿಯಾದಂತಹ ಬದಲಾವಣೆ ಆಗಿರುವುದಿಲ್ಲ. ಈ ಭಾಗದ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗದಂತೆ ಬಸ್ ಬಿಡಬೇಕು ಅಂತ ಮನವಿ ಮಾಡಿದರು. ನಮಗೆ ಬಹಳ ತೊಂದರೆ ಆಗಿದೆ. ಬ್ಯಾಟಿ 10ವರೆಗೆ ಹೋದ್ರು ಸರ್ ನಮ್ಮನ್ನ ಕ್ಲಾಸಿಂದ ಹೊರಗೆ ನಿಲ್ಲಿಸುತ್ತಾರೆ. ಲೇಟಾಗಿ ಹೋಗೋದಕ್ಕೆ ಅದಕ್ಕೆ ನಮ್ಗೆ ಜೋತ ಬಿದ್ದು ಹೋಗೋರಾಗನೇ ವಯಸ್ಸೋತು ಇನ್ನೊಬ್ಬ ಹುಡುಗ ಬೀಳುತ್ತಿದ್ದಾನೆ. ಅದಕ್ಕೆ ಬಸ್ ಇನ್ನೊಂದು ಬೇಕು ನಿಮಗೆ, ಪರ್ಯಾಯ ಬಸ್ ಬೇಕು. ಮತ್ತೆ ನಡ್ಕೊಂತ ಹೋಗ್ಬೇಕ್ರಿ, ಅಲ್ಲಿದ್ದ ಮತ್ತೆ ಬಸ್ ಇಲ್ಲ ಅಂದ್ರೆ ಕುಂದ್ರಬೇಕು. ಬಸ್ಸಿನ ಪ್ರಾಬ್ಲಮ್ ಇದೆ. ನಮಗೆ ಕಾಲೇಜ್ ಹೋಗಲು ಬಸ್ ಇಲ್ಲ. ನಮಗೆ ದಿನಾಲು ಇದೇ ರೀತಿ ಸೀಟ್ ಸಿಗ್ತಾ ಇಲ್ಲ. ಮತ್ತು ಒಂದಿಷ್ಟು ಜನ ಹತ್ತಿಸ್ಕೊಳೋದು, ಒಂದಿಷ್ಟು ಜನ ಬಿಟ್ಟು ಹೋಗೋದು ಮಾಡಕತ್ತಾರ. ನಮ್ಗೆ ಬಸ್ಸಿನ ವ್ಯವಸ್ಥೆ ಮಾಡಬೇಕು. ಇಲ್ಲ ಅಂದ್ರೆ ನಾನು ಇಲ್ಲೇ ಕುತ್ಕೊಂಡು ಶಾಂತಿಯುತ ಪ್ರತಿಭಟನೆ ಮಾಡ್ತೀನಿ. ನಿಮ್ಮ ಸಮಸ್ಯೆ ಏನೈತೆ ರೀ? ಬಸ್ ಯಾಕೆ ತಡ ಪ್ರತಿಭಟನೆ ಮಾಡಕತ್ರಿ? ನಮಗೆ ಸಮಸ್ಯೆ ಬಸ್ಸಿಂದ ಎಲ್ಲ ಜನ ಹತ್ಕೊಂಡ್ ಬರ್ತಾರೆ, ನಮ್ಗೆ ಇಲ್ಲಿ ಬಿಟ್ಟು ಹೋಗ್ತಾರ್ರಿ. ನಮ್ಮನ್ನ ದಿನಾನು ಹಿಂಗೆ ಮಾಡ್ತಾರೆ. ನಾವು ಬನ್ನಿ ಕಪ್ ಮಟ್ಟ ನಡ್ಕೊಂತ ಹೋಗ್ಬೇಕು. ಅಲ್ಲಿ ಮತ್ತು ಗಾಡಿಗೆ ಹೋಗಿ ನಡ್ಕೊಂತ ಹೋಗ್ಬೇಕ್ರಿ ನಾವೆಲ್ಲ. ನೀವೇನ್ರ ಮನವಿ ಕೊಟ್ರಿ ಪರಿಯಾರ ಬಸ್ ಬಿಡ್ರಿ ಅಂತೇಳಿ ಡಿಪೋ ಮ್ಯಾನೇಜರ್ಗೆ ಅವ್ರಿಗೆ ಏನ್ರ ಮೊದ್ಲಾಕ್ ಕೊಟ್ಟಿದ್ರಿ, ಕೊಟ್ಟರು ಅವ್ರು ಏನು ಇದ್ರ ಮಾಡಿಲ್ಲ? ಇಲ್ರಿ, ಏನು ಮಾಡಿದ್ರಿ. ನಾವು ಇಲ್ಲೇ ಒಂದು ಬಸ್ಸಿನ ಜನ ಅದೀವ್ರಿ ನಾವು. ಮತ್ತು ಅದ್ರಾಗ ಒಂದು ಬಸ್ಸಿನ ಜನ ಅದಾರ. ಸಾರಿಗೆ ಸಂಸ್ಥೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ವಿನಂತಿ, ಈ ನಮ್ಮ ಹಡಗಲಿ ಗ್ರಾಮದಿಂದ ಜನರು ಈ ಬಸ್ಸನ್ನು ತರಲಿಕ್ಕೆ ಕಾರಣ ಏನಂದರೆ, ಮಾಚೇಹಳ್ಳಿ ಜನ ಭಯಂಕರ ಗದ್ದಲದಿಂದ ಹತ್ತಿದ್ದು ಹಡಗಲಿ ಗ್ರಾಮಕ್ಕೆ ಹುಡುಗರ ಕಾಲೇಜಿಗೆ ಅಥವಾ ಶಾಲೆಗೆ ಹೋಗಲು ತೊಂದರೆ ಆಗುತ್ತದೆ. ಇದರ ಸಂಬಂಧಪಟ್ಟಂತೆ ನಾವು 4 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದು ಯಾರೂ ಸ್ಪಂದಿಸ್ತಾ ಇರಲ್ಲ. ಆದ ಕಾರಣ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಪರಿಹಾರವಾಗಿ ಉಪಯೋಗ ಮಾಡಿಕೊಡಬೇಕು ವಿನಂತಿ. ಕುಮಾರ್ ಅವರು ಹಲವಾರು ಬಾರಿ ಕಂಟ್ರೋಲರ್ಗೆ ನಾವು ಮನವಿ ಕೊಟ್ಟಿವಿ. 4-5 ವರ್ಷದಿಂದ ಮನವಿ ಕೊಟ್ಟಿವಿ. ಕೊಟ್ಟರು ಕೂಡ ಮಕ್ಕಳು ಬಾವನೂರು ಮತ್ತು ಹಡಗಲಿ ಅಲ್ಲಿಂದ ಒಂದು ಸುಮಾರು 130-140 ಹುಡುಗರು ಆಗ್ತವೆ. ಆದರೂ ಕೂಡ ಮಚ್ಚಿನಹಳ್ಳಿ ಹುಡುಗರು ಜಾಸ್ತಿ ಪ್ರಮಾಣ ಹಚ್ಕೊಂಬರಲಿಂದ ನಮಗೆ ಬಸ್ಸಿನ ಭಾಳ ಅನಾನುಕೂಲತೆ ಆಗತ್ತೆ. ಇಲ್ಲ ಬಸ್ ಪರಿಹಾರ ಮಾರ್ಗವಾಗಿ ಒಂದು ಬಸ್ ಬಿಡ್ರಿ, ಇಲ್ಲ ಇದನ್ನ ಮಚ್ಚಿನಹಳ್ಳಿ ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಬಿಡ್ರಿ. ಇದು ಒಂದು ತಮಗೆ ಕಳಕಳಿ ವಿನಂತಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರು ಆದ ಸಿದ್ದಪಾತ್ಯರ್ಥಿ, ಅರುಣ್ ರೆಡ್ಡಿ, ಕುದುರೆ, ಪಾರ್ಶ್ವನಾಥ್ ಬಲ್ಲಾಡದ, ಈರಣ್ಣಗೌಡ ಪಾಟೀಲ್ ಮತ್ತು ಗ್ರಾಮಸ್ಥರು ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.